ಸಾಲ ತೀರಿಸುವಂತೆ ಫೈನಾನ್ಸ್ ಒತ್ತಡ ಆರೋಪ, ಕಿರುಕುಳ ತಪ್ಪಿಸುವಂತೆ ವಿಡಿಯೋ ಮೂಲಕ ಮನವಿ ಮಾಡಿದ ರೈತ. ಟ್ರ್ಯಾಕ್ಟರ್ ಸಾಲ ತೀರಿಸುವಂತೆ ಫೈನಾನ್ಸ್ ಕಂಪನಿ ಒತ್ತಡ ಹೇರ್ತಾ ಇರುವ ಹಿನ್ನೆಲೆ ಟಾರ್ಚರ್ ತಾಳಲಾರದೆ ನೊಂದು ರೈತರೊಬ್ಬರು ವಿಡಿಯೋ ಮಾಡಿ ಕಿರುಕುಳದಿಂದ ತಪ್ಪಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಕೆ ಬೆಳತ್ತೂರು ಗ್ರಾಮದ ರೈತ ನಂಜಪ್ಪ ವಿಡಿಯೋ ಮಾಡಿ ಮನವಿಯನ್ನ ಮಾಡಿದವರು. 5 ಲಕ್ಷ ಟ್ರ್ಯಾಕ್ಟರ್ ಸಾಲ ಪಡೆದಿದ್ರು, 3 ಲಕ್ಷ ಸಾಲ ಮರುಪಾವತಿ ಮಾಡಿದ್ರು. ಟ್ರ್ಯಾಕ್ಟರ್ ಕೆಟ್ಟು ಹೋದ ಕಾರಣ ಬಿಡಿ ಭಾಗ ಸಿಕ್ಕಿಲ್ಲ. ಮೈಸೂರು, ಬೆಂಗಳೂರು ಸೇರಿ ಎಲ್ಲಾ ಕಡೆ ಹುಡುಕಿದ್ರು ಕೂಡ ಬಿಡಿ ಭಾಗ ದೊರೆತಿಲ್ಲ. ಈ ಹಿನ್ನೆಲೆ ಗ್ಯಾರೇಜ್ನಲ್ಲೇ ನಿಲ್ಲಿಸಿದ್ರು. ಟ್ರ್ಯಾಕ್ಟರ್ ಬಾಕಿ ಸಾಲ ಮರುಪಾವತಿ ಮಾಡಲು ಆಗಿರಲಿಲ್ಲ. ಇದನ್ನ ಪರಿಗಣಿಸದೆ ಕಂಪನಿ ಏಕಾಏಕಿ ಟ್ರ್ಯಾಕ್ಟರ್ ಸೀಜ್ ಮಾಡಿದೆ. ತಮಿಳುನಾಡು ಮೂಲದ ಎಕ್ವಿಟೀಸ್ ಫೈನಾನ್ಸ್ ಕಂಪನಿ ಸೀಜ್ ಮಾಡಿ ಟ್ರ್ಯಾಕ್ಟರ್ ಹರಾಜು ಮಾಡಿದೆ. ಹೀಗಿದ್ದು ರೈತನಿಗೆ ಟಾರ್ಚರ್ ನಿಂತಿಲ್ಲ. ತಮಿಳುನಾಡು ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲಿಸಿ ಕಿರುಕುಳ ನೀಡುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಾನು ನಂಜಪ್ಪ ಅಂತೇಳಿ ಎನ್ಬೆಳ್ತೂರು, ಎಚ್ಚರಿಕೋಟೆ ತಾಲೂಕು. ಒಮ್ಮೆ ನಾವು ಮೈಸೂರು ಇಂಡಿಯನ್ ಬ್ಯಾಂಕಲ್ಲಿ ಒಂದು ಸಾಲ ತಗೊಂಡು ಟ್ರ್ಯಾಕ್ಟರ್ ತಗೊಳ್ಳೋಕ್ಕೋಸ್ಕರ ಟ್ರ್ಯಾಕ್ಟರ್ ಕೆಲಸ ನಡೀತಾ ಇತ್ತು. ಅಷ್ಟರಲ್ಲಿ ನಾವು 3 ಲಕ್ಷ ಜಮಾ ಮಾಡಿದ್ದೀವಿ. 5 ಲಕ್ಷ ಲೋನ್ನಲ್ಲಿ ಜಮಾ ಮಾಡಿ ಟ್ರ್ಯಾಕ್ಟರ್ ರಿಪೇರಿ ಬಂತು. ಟ್ರ್ಯಾಕ್ಟರ್ ರಿಪೇರಿ ಬಂದಾಗ ತಗೊಂಡೋಗಿ ಗ್ಯಾರೇಜ್ ಬಿಟ್ಟು ಅದು ರಿಪೇರಿ ಬಂದಾಗ ಸಾಮಾನು ತರಕ್ಕೆ ಅಂತ ಅಂದ್ಬಿಟ್ಟು ಇಟ್ಕೋದು ಸಾಮಾನು ತರಕ್ಕೆ ಅಂತ ಹೋದಾಗ ಅದು ಸಾಮಾನುಗಳು ಪಾರ್ಟ್ಸ್ಗಳು ಸಿಕ್ಕಲಿಲ್ಲ. ಪಾರ್ಟ್ಸ್ಗಳು ಸಿಕ್ಕದ ಕಾರಣ ನಾವು ಮತ್ತೆ ಅಲ್ಲಿ ಇರಲಿ ಪಾರ್ಟ್ಸ್ ತಂದ್ಬಿಟ್ಟು ಮಾಡೋಣ ಬೆಂಗಳೂರಿಗೆ ಹೋಗಿ ಅಂತ ಅಂದ್ಬಿಟ್ಟು ನಿಲ್ಲಿಸಿದ. ಬ್ಯಾಂಕ್ನವ್ರು ಬಂದು ಗಾಡಿನೇ ಎತ್ಕೊಂಡು ಹೋಗಿದ್ದಾರೆ. 4 ವರ್ಷ ಆಗಿತ್ತು, ನಂಬರು ಮಾಡಿರಲಿಲ್ಲ. ಮತ್ತೆ ಎತ್ಕೊಂಡು ಹೋಗ್ಬಿಟ್ಟು ಅದೇನು ಮಾಡಿದ್ರು ಅಂತ ನಮಗೆ ಗೊತ್ತಿಲ್ಲ. ನಮಗೆ ಪುನಃ ನೋಟಿಸ್ ಮೇಲೆ ನೋಟಿಸ್ ಕಳಿಸಿ ತಮಿಳ್ನಾಡಿಗೆ ಕೇಸ್ ಹಾಕಿದ್ದಾರೆ. ತಮಿಳ್ನಾಡಲ್ಲಿ ಕೇಸ್ ಹಾಕವ್ರೆ. ಆ ಕೇಸ್ನಲ್ಲಿ ಈಗ ಕೇಸ್ನೇ ನಡೆಸವೋ ಇಲ್ಲ, ನಾವು ಟ್ಯಾಕ್ಟು ಇಲ್ಲ. 2 ಲಕ್ಷ ಕಟ್ಟೋದ್ರಲ್ಲಿ ನಾವೇನು ಭಯ ಪಡ್ತಿರ್ಲಿಲ್ಲ. ಕಟ್ಬಿಡಿ ಇವತ್ತು ದುಡಿಮೆ ಮಾಡಿ. ಅಷ್ಟರಲ್ಲಿ ಇವರು ತೊಂದರೆ ಕೊಡ್ತಾ ಇದ್ದಾರೆ. ತೊಂದರೆ ಕೊಡಿ, ಇನ್ನು ಉಳಿಬೇಕೆ ಸಾಯ್ಬೇಕೆ? ಉಳಿಯೋದೊಂದೇ ಅಲ್ಲ, ಉಳಿಬೇಕಾದ್ರೆ ಉಳಿಸ್ಕೊಡಿ, ಇಲ್ಲ ಅಂದ್ರೆ ಸಾಯ್ಬೇಕು ಅಂದ್ರೆ ಸಾಯ್ಬೇಕಾಯ್ತದೆ. ಇಷ್ಟೇ ನಮ್ಮ ಅವರ ಇರೋದಿನ್ನು ಭಾರಿ ಹಿಂಸೆ ಕೊಡ್ತಾ ಇದ್ದಾರೆ ಕೋರ್ಟ್ಗೆ ಹಾಕೊಂಡು.